ನಮ್ಮಪ್ಪನೇ 5 ವರ್ಷ ಸಿಎಂ ಅನ್ನುವ ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ ಯತೀಂದ್ರನು ಇಂಪಾರ್ಟೆಂಟ್ ಅಲ್ಲ ಅಂತ MB ಪಾಟೀಲ್ ಅವರು ಹೇಳಿದ್ದಾರೆ. ಆಶ್ಚರ್ಯ ಮೂಡಿಸ್ತಾ ಇದೆ ಅವರ ಸ್ಟೇಟ್ಮೆಂಟ್. ಈಗ ಯತೀಂದ್ರ MB ಪಾಟೀಲ್ ಯಾರೂ ಕೂಡ ಇಂಪಾರ್ಟೆಂಟ್ ಅಲ್ಲ, ಎಲ್ಲವನ್ನ ನಮ್ಮ ಹೈಕಮಾಂಡೇ ಹೇಳುತ್ತೆ ಅಂತ MB ಪಾಟೀಲ್ ಅವರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಇದು. ಹೈಕಮಾಂಡೇ ಅಂತಿಮ ಅಂತ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದ್ದಾರಲ್ಲ, DK ಶಿವ ಹೈಕಮಾಂಡ್ ಫೈನಲ್ ಅಂತ ಹೇಳಿದ್ದಾರೆ. ಹಿಂಗಾಗಿ ಇಲ್ಲಿ ಯಾರ ಹೇಳಿಕೆಗೂ ಅರ್ಥ ಇಲ್ಲ ಅಂತ MB ಪಾಟೀಲ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಗಮನಕ್ಕೆ ತಗೋಬೇಕಾಗಿರೋದು ನಾವು, ಮೊದಲನೇದಾಗಿ ಕುರ್ಚಿ ಬದಲಾವಣೆಯಲ್ಲಿ ಇಬ್ಬರು ನಾಯಕರ ಬಣದ ಹೇಳಿಕೆ ಒಂದು ಕಡೆ ಆದ್ರೆ ಕುಟುಂಬದವರ ಹೇಳಿಕೆ ಮತ್ತೊಂದು ಕಡೆ. ಸೊ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಅನ್ನ ನಮ್ಮ ಹೇಳಿಕೆ ಅದು ನಮ್ಮ ಬಣದವ್ರದ್ದು ಅಂತ ನಾವೇನು ಒಪ್ಕೊಳ್ಳಕ್ ರೆಡಿ ಇಲ್ಲ ಅಂತ ಸಿದ್ದರಾಮಯ್ಯ ಬಣದಲ್ಲಿರೋ MB ಪಾಟೀಲ್ ಅವರೇ ಹೇಳ್ತಾ ಇದ್ದಾರೆ. ಅದು ಅವರ ವೈಯಕ್ತಿಕ. ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರ, ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅದು ಅಂತಿಮ ಅಂತ ಹೇಳಿದಾರ. DK ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಯತೀಂದ್ರವ್ರದಿರ್ಲಿ MB ಪಾಟೀಲ್ ನೋ ಮೀನಿಂಗ್, ಅದಕ್ಕೇನೋ ಅರ್ಥ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ಏನ್ ಹೇಳ್ತಾರೆ ಅದು ಫೈನಲ್. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸ್ವತಃ ಸಿದ್ದರಾಮಯ್ಯನವ್ರು ಹೇಳಾರ ಹೈಕಮಾಂಡ್ ಏನ್ ಹೇಳ್ತದ ನಾನು ಕೇಳ್ತೀನಿ ಅಂತ ಹೇಳಿ. ಮುಗಿದೋಯ್ತಲ್ಲ, ನಿಮ್ಗೇನ್ ತೊಂದ್ರೆ? ಅವ್ರ ಮಗ ತಾನು ತಿಳಿದಿದ್ದು ಹೇಳಿದ. ನಾನು MB ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರ, ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅದು ಅಂತಿಮ ಅಂತ ಹೇಳಿದಾರ. DK ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರ ಅಂತ